ನಮ್ಮ ವಿಶ್ವಕರ್ಮ ಸಮುದಾಯದ ಭವಿಷ್ಯವನ್ನು ಬದಲಾಯಿಸಬಲ್ಲ ಏಕೈಕ ಶಕ್ತಿ ಅದು ಶಿಕ್ಷಣ ಎಂದು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಪ್ರಭಾಕರ್ ಅವರು ತಿಳಿಸಿದರು. ಪಟ್ಟಣದ ಕಾಫಿ ಬೆಳೆಗಾರರ ಸಂಘದಲ್ಲಿ ನಡೆದ ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಬೇಲೂರು ತಾಲೂಕಿನ ವಿಶ್ವಕರ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಜಗತ್ತಿನಲ್ಲಿ ಬದಲಾದ ಒಂದೇ ನೀತಿ ಎಂದರೆ ಪರಿಶ್ರಮಕ್ಕೆ ಬದಲಿ ಇಲ್ಲ. ಆರ್ಥಿಕ ಸ್ಥಿತಿಯೇ ಆಗಲಿ, ಕುಟುಂಬದ ಹಿನ್ನೆಲೆಯೇ ಆಗಲಿ, ಸವಾಲುಗಳೇ ಆಗಲಿ, ಏನಾದರೂ ಇರಲಿ, ಅದನ್ನು ಮೀರಿ ಎದ್ದು ನಿಲ್ಲುವುದಕ್ಕೆ ಶಿಕ್ಷಣವೇ ನಮ್ಮ ಕೈಯಲ್ಲಿರುವ ಅತ್ಯಂತ ಬಲವಾದ ಅಸ್ತ್ರ. ನಮ್ಮ ಸಮುದಾಯವು ಶತಮಾನದ ಹಿಂದೆ ಕೈಗಾರಿಕೆ, ಕಲೆ, ಕೌಶಲ್ಯಗಳಲ್ಲಿ ಹೆಸರು ಮಾಡಿತ್ತು. ಇಂದಿನ ಕಾಲದಲ್ಲಿ ಆ ಪರಂಪರೆಯ ಜೊತೆಗೆ ತಂತ್ರಜ್ಞಾನ, ವಿಜ್ಞಾನ, ನಿರ್ವಹಣಾ ಕೌಶಲ್ಯಗಳನ್ನು ಅಳವಡಿಸಿಕೊಂಡರೆ ನಾವು ಹಿಂದೆ ನೋಡಬೇಕಾಗುವುದಿಲ್ಲ. ನಂತರ ಮಾತನಾಡಿದ ಹೈಕೋರ್ಟ್ ವಕೀಲರು ಹಾಗೂ ವಿರಾಟ್ ವಿಶ್ವ ಗ್ಲೋಬಲ್ ಅಧ್ಯಕ್ಷರಾದ ರಾಜೇಶ್ ಮಾತನಾಡಿ, ಉನ್ನತ ಶಿಕ್ಷಣಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳಿದೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ಇದರ ಜೊತೆಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರ ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಯಾವುದೇ ಕುಲಕಸುಬನ್ನು ಕಲಿತರೂ ಪರವಾಗಿಲ್ಲ, ಇದರ ಜೊತೆಯಲ್ಲಿ ಓದಿಗೆ ಹೆಚ್ಚಿನ ಮಹತ್ವ ಇರಬೇಕು. ಇದಕ್ಕಾಗಿ ನಮ್ಮ ಸಮುದಾಯವು ರಾಜ್ಯದಲ್ಲಿ ಉತ್ತಮ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ನಿಲಯವನ್ನು ಸ್ಥಾಪಿಸಲಾಗಿದ್ದು, ಇದರ ಸದುಪಯೋಗವನ್ನು ಉಪಯೋಗಿಸುವಂತೆ ಮನವಿ ಮಾಡಿದ್ದರಲ್ಲದೆ, ಉನ್ನತ ಶಿಕ್ಷಣ ಮಾಡುವ ನಮ್ಮ ವಿಶ್ವಕರ್ಮ ಸಮಾಜ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ವೇಳೆ ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಅಭಿನಂದಿಸಿದರು. ಕಾಂಪೌಂಡ್ ಅನ್ನ ಸಣ್ಣ ಸಮಾಜ ಹಂತವಾಗಿ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಮುಂದೆ ಅದಕ್ಕೋಸ್ಕರ ಆ ಅಭಿವೃದ್ಧಿ ಪಡಿಸೋಸ್ಕರ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರ್ತೇವೆ. ಈಗ ಜಗನ್ನಾಚಾರ್ಯ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ಹಿತೇಶ್ ಅವರು ಹೇಳಿದ್ರು. ಇದು ವೇದಿಕೆ ಅಲ್ಲ, ಇದು ವಿದ್ಯಾರ್ಜನೆಗೋಸ್ಕರ ಮಾಡಿದಂತ ವೇದಿಕೆ. ಇದನ್ನ ನಾಡಿದ್ದು ಜನವರಿ 1ನೇ ತಾರೀಕು ನಾನು ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಓದ್ತಿರುವಂತ ಸಂದರ್ಭದಲ್ಲಿ ಅವರು ತಿಳಿಸಿದಾಗ ನಮ್ಮ ಸಮಾಜದ ಬಗ್ಗೆ ಹೆಚ್ಚಿಗೆ ಅವರಿಗೆ ಒಂದು ಗೌರವ ಬರಬೇಕು. ಸಮಾಜಕ್ಕೋಸ್ಕರ ನಾವು ಕೂಡ ಏನಾದರೂ ಒಂದು ಕೊಡುಗೆ ನೀಡಬೇಕು. ನಮಗೂ ಕೂಡ ಅಂತ ಒಂದು ಜವಾಬ್ದಾರಿ ಇದೆ. ನಾವು ಸಂಘಟಿತರಾಗಬೇಕು. ಬೇರೆ ಸಮಾಜಗಳಲ್ಲಿ ಯಾವ್ದಾದ್ರು ಒಂದು ನೆಲದಲ್ಲಿ ಒಂದು ಹಬ್ಬ ಒಂದು ಎಳೆಯೋದು, ಇವ್ರ ಮೇಲೆ ಅಪಪ್ರಚಾರ ಮಾಡೋದು, ಮತ್ತೊಂದೇನೋ ಮಾಡ್ಬೋದು, ಇವೆಲ್ಲ ನಡೀತಾ ಇರ್ತದೆ ಎಲ್ಲ ಸಮಾಜದಲ್ಲಿ ಇರುವಂತ ವಿಷಯಗಳೇ. ಆದರೆ ಅವೆಲ್ಲವನ್ನು ಮರೆತು ಒಗ್ಗಟ್ಟಾಗಿ ನಾವು ಒಂದು ವಿಷಯ ವಿದ್ಯೆ ಆಗಲಿ, ಶಿಕ್ಷಣವಾಗಲಿ. ಈ ಸಂದರ್ಭದಲ್ಲಿ ಬಿಬಿಜಿ ಫೌಂಡೇಶನ್ ಆರ್ಥಿಕ ತಜ್ಞ ನಾಗರಾಚಾರ್, ಭೋಗಾಚಾರ್, ವಿನಾಯಕಾಚಾರ್, ಕೋಕಿಲಾ ವಾಸುದೇವ್, ಜಗದೀಶ್ ಕುಮಾರ್, ಎಚ್ಪಿ ಹರೀಶ್, ರತ್ನಾಚಾರ್, ಎಂಜಿ ವೆಂಕಟೇಶ್, ಮೀನಾಕ್ಷಿ, ಹಿತೇಶ್ ರಚಾನಿಯಾ, ಉಮೇಶ್ ಆಚಾರ್ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.